ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನೆನ್ನೆಯ ಒಂದು ಸಂಚಿಕೆಯಲ್ಲಿ ರಾವಣ ಮತ್ತು ರಂಭೆಯ ನಡುವೆ ಮಾತುಕತೆ ನಡೀತಿದ್ದು, ಆ ಒಂದು ಮುಂದುವರೆದ ಭಾಗವೇ 160ನೇ ಭಾಗ. ಸ್ನೇಹಿತರೆ, ರಾಮಾಯಣದ 160ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಆಗ ರಂಭೆಯು, ಹೌದು, ನೀನು ಹೇಳುತ್ತಿರುವುದು ನಿಜ. ನಿನ್ನ ಸಹೋದರನ ಮಗನಾದ ನಲಕುವರನ ಧರ್ಮಪತ್ನಿಯಾದ ನಾನು ಅವನನ್ನು ಭೇಟಿ ಮಾಡಲು ಹೋಗುತ್ತಿರುವೆನು. ಆದ್ದರಿಂದ ರಾಕ್ಷಸ ರಾಜನೇ, ಧರ್ಮದ ಆದಿಯನ್ನು ಪಾಲಿಸಿ ನನ್ನನ್ನು ತಕ್ಷಣ ಹೋಗಲು ಬಿಡು ಎಂದು ಮನವಿ ಮಾಡಿದಳು. ಒಳ್ಳೆಯ ಉಪದೇಶದಲ್ಲಿ ಆಸಕ್ತಿ ಇಲ್ಲದಿದ್ದ ರಾವಣನು, ನಿನ್ನ ತರ್ಕವು ಕೇವಲ ಒಬ್ಬ ಪತಿಯಿರುವಂತಹ ಸ್ತ್ರೀಯರಿಗೆ ಮಾತ್ರ ಸೀಮಿತ. ಆದರೆ ದೇವತೆಗಳು ಏಕಮಾತ್ರ ಪತ್ನಿಗೆ ಬದ್ಧರಾಗದೇ ಇರುವ ಹಾಗೆ ಅಪ್ಸರೆಯರಿಗೆ ಸ್ವಂತ ಪತಿ ಇರುವುದಿಲ್ಲ. ಆದ್ದರಿಂದ ನಾನು ನಿನ್ನನ್ನು ಅಂತಹ ನೈತಿಕತೆಯ ಬೆಳಕಿನಲ್ಲಿ ನೋಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿ ಅವಳನ್ನು ಒಂದು ಸಮತಟ್ಟಾದ ಕಲ್ಲಿನ ಮೇಲಕ್ಕೆ ಬಲವಂತವಾಗಿ ಎಳೆದುಕೊಂಡು ಅವಳನ್ನು ಹಾಳು ಮಾಡಿ ಅವಳನ್ನು ಬಿಡುಗಡೆ ಮಾಡಿದ ಬಳಿಕ ಅವಳು ಕೂದಲು ಮತ್ತು ವಸ್ತ್ರಗಳನ್ನು ಸರಿಪಡಿಸಿಕೊಂಡು ತನ್ನ ಪತಿಯಾದ ನಲಕುವರನಲ್ಲಿ ಓಡಿದ ರಂಭೆಯು ಅವನಿಗೆ ನಡೆದುದೆಲ್ಲವನ್ನೂ ತಿಳಿಸಿ ಹೇಳಿದಳು. ರಾವಣನ ದುಷ್ಟ ನಡತೆಯ ಬಗ್ಗೆ ಕೇಳಿ ಕೋಪಗೊಂಡ ಅವನು ರಂಭೆಯ ಕಥೆಯನ್ನು ಪ್ರಮಾಣೀಕರಿಸಲು ಧ್ಯಾನಾವಸ್ಥೆಗೆ ಹೋದನು. ಆ ವಿಷಯದ ಸತ್ಯವನ್ನು ಖಚಿತಪಡಿಸಿಕೊಂಡ ನಂತರ ನಲಕುವರನು ರಾವಣನು ಸ್ತ್ರೀಯೋರ್ವಳನ್ನು ಅವಳ ಇಷ್ಟದ ವಿರುದ್ಧವಾಗಿ ಭೋಗಿಸಲು ಮತ್ತೆ ಪ್ರಯತ್ನಿಸಿದರೆ ಅವನ ತಲೆಯು 7 ಚೂರುಗಳಾಗಲಿ ಎಂಬ ಶಾಪವನ್ನಿತ್ತನು. ಈ ಘೋಷಣೆಯನ್ನು ಕೇಳಿ ಬಹಳ ಸಂತೋಷಗೊಂಡ ದೇವತೆಗಳು ಕುಬೇರನ ಮಗನ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸಿದರು. ಹಾಗೆಯೇ ರಾವಣನಿಂದ ಅಪಹರಿಸಲ್ಪಟ್ಟಿದ್ದ ಸ್ತ್ರೀಯರು ಕೂಡ ನಲಕುವರನ ಈ ಶಾಪವನ್ನು ಕೇಳಿ ಬಹಳ ಆನಂದವನ್ನು ಅನುಭವಿಸಿದರು. ಆ ಶಾಪವನ್ನು ಕೇಳಿದ ರಾವಣನು ತನ್ನ ಮೇಲೆ ಒಲವಿಲ್ಲದಿರುವಂತಹ ಸ್ತ್ರೀಯರ ಮೇಲೆ ಒಲವನ್ನು ತ್ಯಜಿಸಿದನು. ಮರುದಿನ ಬೆಳಗ್ಗೆ ಸೈನ್ಯವನ್ನು ಒಟ್ಟುಗೂಡಿಸಿದ ರಾವಣನು ಇಂದ್ರನ ನಿವಾಸವನ್ನು ಸಮೀಪಿಸಿದನು. ರಾವಣನಿಂದ ಭಯಗೊಂಡಿದ್ದ ಸ್ವರ್ಗಾಧಿಪತಿಯು ರಾಕ್ಷಸ ಸೈನ್ಯವನ್ನು ಸಮೀಪಿಸುತ್ತಿರುವುದನ್ನು ಕಂಡು ಬೇಸರಗೊಂಡನು. ಕೂಡಲೇ ಎಲ್ಲ ದೇವತೆಗಳನ್ನು ಯುದ್ಧ ಮಾಡಲು ಕಳುಹಿಸಿದ ಇಂದ್ರನು ಭಗವಾನ್ ವಿಷ್ಣುವನ್ನು ಸಮೀಪಿಸಿದನು. ಭಗವಂತನಿಗೆ ತನ್ನ ನಮಸ್ಕಾರಗಳನ್ನು ಸಲ್ಲಿಸಿದ ಇಂದ್ರನು, ಬ್ರಹ್ಮದೇವನ ವರಗಳ ಕಾರಣವಾಗಿ ನಾನು ಅವರೊಡನೆ ಯುದ್ಧ ಮಾಡುವುದು ಸಾಧ್ಯವಾಗುತ್ತಿಲ್ಲ. ನಾನು ನಿಸ್ಸಹಾಯಕನಾಗಿರುವೆ ದೇವ. ನನ್ನ ಪ್ರಿಯ ಪ್ರಭುವೆ, ಆ ರಾಕ್ಷಸ ರಾಜನನ್ನು ಕೊಲ್ಲಲು ಬೇಕಾದ ಶಕ್ತಿಯನ್ನು ನನಗೆ ದಯಪಾಲಿಸು. ಇಲ್ಲದಿದ್ದರೆ ಈ ವಿಷಯವನ್ನು ನೀನೇ ನೋಡಿಕೋ ಎಂದು ತಿಳಿಸಿದನು. ಇಂದ್ರನಿಗೆ ಮತ್ತೆ ಭರವಸೆ ನೀಡಿದ ಭಗವಂತನು, ನೀನು ಹೆದರುವ ಕಾರಣವಿಲ್ಲ. ನಿನಗೆ ರಾವಣನನ್ನು ಸೋಲಿಸಲು ಸಾಧ್ಯವಿಲ್ಲವಾದರೂ ನೀನು ಅವನೊಡನೆ ಯುದ್ಧ ಮಾಡಬೇಕು. ಅವನನ್ನು ನಾನೀಗ ಕೊಲ್ಲುವುದಿಲ್ಲ. ಸರಿಯಾದ ಸಮಯ ಬಂದಾಗ ರಾಕ್ಷಸ ರಾಜನನ್ನು ಮಾತ್ರವಲ್ಲದೆ ನಾನು ಅವನ ಸಂಬಂಧಿಕರನ್ನೂ ಸಂಹರಿಸುವೆನು ಎಂದರು. ಆ ನಂತರ ದೇವತೆಗಳ ಹಾಗೂ ರಾಕ್ಷಸರ ನಡುವೆ ಒಂದು ಘೋರವಾದ ಯುದ್ಧವು ಪ್ರಾರಂಭವಾದಾಗ ರಾಕ್ಷಸರ ಮಿತ್ರ ಪಕ್ಷದವರಾದ ದಾನವರು ರಾಕ್ಷಸರಿಗೆ ಸಹಾಯ ನೀಡಿದರು. ರಾಕ್ಷಸ ಸೈನ್ಯಕ್ಕೆ ಮಾರ್ಗದರ್ಶನ ನೀಡಿದ ರಾವಣನ ಮಾತುಲನಾದ ಸುಮಾಲಿಯು ದೇವತೆಗಳ ಸೈನಿಕರನ್ನು ಸದೆಬಡಿದನು. ನಂತರ ಯುದ್ಧ ಭೂಮಿಗೆ ಇಳಿದ 8ನೆಯ ವಸುವಾದ ಸವಿತ್ರನು ರಾಕ್ಷಸರ ಹೃದಯದಲ್ಲಿ ಭಯವನ್ನುಂಟು ಮಾಡಿದನು. ಸುಮಾಲಿಯ ರಥವನ್ನು ನಾಶ ಮಾಡಿದ ಸವಿತ್ರನು ರಾಕ್ಷಸನ ಗದೆಯನ್ನು ತೆಗೆದುಕೊಂಡು ಅವನ ತಲೆಗೆ ಅಪ್ಪಳಿಸಿ ಅವನನ್ನು ಕೊಂದನು. ನಾಯಕನಿಲ್ಲದ ರಾಕ್ಷಸ ಸೈನಿಕರು ಓಡಲಾರಂಭಿಸಿದಾಗ ಮುಂದೆ ಬಂದ ಮೇಘನಾಥನು ದೇವತೆಗಳನ್ನು ಚೆಲ್ಲಾಪಿಲ್ಲಿ ಮಾಡಲು ಪ್ರಾರಂಭಿಸಿದನು. ಆದರೆ ಓಡಿ ಹೋಗುತ್ತಿದ್ದ ಸೈನಿಕರಿಗೆ ಬುದ್ಧಿ ಹೇಳಿದ ಇಂದ್ರನು ತನ್ನ ಮಗನಾದ ಜಯಂತನನ್ನು ಯುದ್ಧ ಮಾಡಲು ಕಳುಹಿಸಿದನು. ಇಬ್ಬರು ರಾಜಕುಮಾರರ ನಡುವೆ ಒಂದು ಸರಿಸಮಾನವಾದ ಯುದ್ಧವು ಪ್ರಾರಂಭವಾಯಿತು. ಆದರೆ ತನ್ನ ಮಾಯಾ ಶಕ್ತಿಯನ್ನು ಉಪಯೋಗಿಸಿದ ಮೇಘನಾಥನು ಯುದ್ಧ ಭೂಮಿಯ ಮೇಲೆ ಕತ್ತಲು ಸೃಷ್ಟಿಸಲು ಪ್ರಾರಂಭಿಸಿದಾಗ ಜಯಂತನಿಗೆ ಅನಾನುಕೂಲವಾಯಿತು. ಕತ್ತಲಿನಲ್ಲಿ ನಡೆದ ಕದನವು ಭಯಂಕರವಾಗಿತ್ತು, ಗಲಿಬಿಲಿಯಿಂದ ಕೂಡಿತ್ತು. ಆಗ ಜಯಂತನನ್ನು ರಕ್ಷಿಸಲು ಅಲ್ಲಿಗೆ ಬಂದ ಶಶಿದೇವಿಯು ಮಗನನ್ನು ಒತ್ತಾಯಪೂರ್ವಕವಾಗಿ ಯುದ್ಧ ಭೂಮಿಯಿಂದ ಹೊರಗೆಳೆದುಕೊಂಡು ಸಮುದ್ರದ ಆಳಕ್ಕೆ ಧುಮುಕಿದಳು.
ಜಯಂತನನ್ನು ಯುದ್ಧ ಭೂಮಿಯಲ್ಲಿ ಕಾಣದ ದೇವತೆಗಳು ಭಯದಿಂದ ಪಲಾಯನಗೈದರು. ಆಗ ತನ್ನ ರಥವನ್ನು ಕರೆಸಿದ ಇಂದ್ರನು ಇತರ ಆದಿತ್ಯರೊಡನೆ ಯುದ್ಧ ಮಾಡಲು ಹೋದಾಗ ಭಯಂಕರ ಬಿರುಗಾಳಿಯು ಬೀಸಲಾಯಿತು ಮತ್ತು ಭಾರಿ ಉಲ್ಕೆಗಳು ಆಕಾಶದಲ್ಲಿ ಕಾಣಿಸಿಕೊಂಡವು. ಇಂದ್ರನ ಉಪಸ್ಥಿತಿಯಿಂದ ಹುರುಪುಗೊಂಡಿದ್ದಂತಹ ದೇವತೆಗಳು ರಾಕ್ಷಸರ ಸಾಮೂಹಿಕ ಸಂಹಾರ ಮಾಡತೊಡಗಿದಾಗ ರಾಕ್ಷಸರ ಸೈನ್ಯದ 10ನೇ ಒಂದು ಭಾಗವು ಮಾತ್ರ ಉಳಿಯಿತು. ರುದ್ರರು ಹಾಗೂ ದೇವತೆಗಳು ಸೇರಿ ಮಾಡಿದ ಆಕ್ರಮಣದಿಂದಾಗಿ ಕುಂಭಕರ್ಣನು ಕೂಡ ಗಾಯಗೊಂಡನು. ತೀವ್ರವಾಗಿ ಕೋಪಗೊಂಡು ವೈರಿ ಸೈನ್ಯದ ಮುಖ್ಯ ಸೇನಾನಿಯನ್ನು ಛೇದಿಸಲಾರಂಭಿಸಿದಾಗ ರಾವಣನು ಸ್ವರ್ಗಾಧಿಪತಿಯಾದ ಇಂದ್ರನನ್ನು ಸಮೀಪಿಸಿದನು. ಇಬ್ಬರು ರಾಜರು ಪರಸ್ಪರ ಬಾಣಗಳ ಸುರಿಮಳೆಗೈದಿದ್ದರು. ಎಲ್ಲ ದಿಕ್ಕುಗಳಲ್ಲೂ ಕತ್ತಲೆ ಕವಿದು ಇಂದ್ರ, ರಾವಣ ಮತ್ತು ಮೇಘನಾಥರು ಹೊರತುಪಡಿಸಿ ಎಲ್ಲರೂ ದಿಗ್ಭ್ರಮೆಗೊಳಿಸಿತು. ರಾವಣನು ಎಲ್ಲ ದೇವತೆಗಳನ್ನು ನಾಶ ಮಾಡಲು ನಿರ್ಧರಿಸಿದಾಗ ತಾನು ರಾವಣನನ್ನು ಕೊಲ್ಲಲಾರೆನೆಂದು ಅರಿತಂತಹ ಇಂದ್ರನು ಅವನನ್ನು ಸೆರೆ ಹಿಡಿಯುವಂತೆ ತನ್ನ ಯೋಧರಿಗೆ ಆದೇಶವನ್ನು ನೀಡಿದನು. ಸ್ನೇಹಿತರೆ, ರಾಮಾಯಣದ 160ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್. ಹರ ಹರ ಮಹಾದೇವ.